ನಾಗರಾಜು ಅಂದ್ಬಿಟ್ಟು ಈ ಬೆಂಗಳೂರು ಆರ್ಥೋಪೆಡಿಕ್ ಸೊಸೈಟಿಯ ಪೂರ್ವ ಅಧ್ಯಕ್ಷನಾಗಿದ್ದೆ. ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಅವಿನಾಶ್ ಪಾರ್ಸಾರ್ಥಿಯವರು ಈ ವರ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ಕೊಂಡ್ಮೇಲೆ ಈ ಹಲವಾರು ನ್ಯಾಷನಲ್ ಕಾನ್ಫರೆನ್ಸಸ್ ನಮಗೆಲ್ಲ ತಿಳಿದಿರಂಗೆ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಕಾನ್ಫರೆನ್ಸು ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ನಡೀತು, ಅರಮನೆ ಮೈದಾನದಲ್ಲಿ. ಅದು ಡಾಕ್ಟರ್ ಅವಿನಾಶ್ ಅವರ ಅಧ್ಯಕ್ಷತೆಯಲ್ಲಿ. ಮತ್ತೆ 2 ತಿಂಗಳ ನಂತರ ಫೆಬ್ರವರಿನಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಆರ್ಗನೈಸಿಂಗ್ ಚೇರ್ಮನ್ ಆಗಿದ್ದರು. ಕರ್ನಾಟಕ ಸ್ಟೇಟ್ ಕಾನ್ಫರೆನ್ಸೂ ಬೆಂಗಳೂರಲ್ಲಿ ನಡೀತು. ಅದಲ್ಲದೆ ಆರ್ಥ್ರೋಸ್ಕೋಪಿ ಸ್ಪೆಷಾಲಿಟಿ ಕಾನ್ಫರೆನ್ಸಸ್, ಆರ್ಥ್ರೋಸ್ಕೋಪಿ ನಡೆದಿದೆ, ಹ್ಯಾಂಡ್ ಸರ್ಜರಿ ಕಾನ್ಫರೆನ್ಸ್ ನಡೆದಿದೆ, ಮತ್ತು ಸ್ಪೈನ್ ಬೆನ್ನು ಮೂಳೆ ಚಿಕಿತ್ಸಾ ತಜ್ಞರ ನ್ಯಾಷನಲ್ ಕಾನ್ಫರೆನ್ಸ್ ಎಲ್ಲ 4 ರಿಂದ 5 ರಾಷ್ಟ್ರೀಯ ಸಮ್ಮೇಳನಗಳು ನಡೆದಿದೆ, 1 ರಾಜ್ಯ ಮಟ್ಟದ್ದು. ಅದಲ್ಲದೆ ಈ ಕಿರೀಟ ಅಂತಲೇ ಹೇಳಬೇಕು. ಇವತ್ತು ಕನ್ಕ್ಲೂಡಿಂಗ್ ಆಫ್ ದಿಸ್ ಎಂಟೈರ್ ಇಯರ್ ಸಕ್ಸಸ್ಫುಲ್ ಟೆನ್ಯೂರ್ ಮುಗಿಸೋದಕ್ಕೆ ಇವತ್ತು ಬ್ಯಾಂಗ್ಳೂರ್ ಆರ್ಥೋಪೆಡಿಕ್ ಸೊಸೈಟಿ ಆ್ಯನ್ಯುವಲ್ ಕಾನ್ಫರೆನ್ಸ್. ಪ್ರತಿಯೊಂದು ಕಾನ್ಫರೆನ್ಸಲ್ಲೂ ಹೆಚ್ಚು ಇಂಟ್ರ್ಯಾಕ್ಷನ್ ಆಗಿದೆ. ಆರ್ಥೋಪೆಡಿಕ್ ಸರ್ಜನ್ಗಳಿಗಾಗಲಿ ಆಮೇಲೆ ಪೇಷಂಟ್ಗಳಿಗಾಗಲಿ ಉನ್ನತ ಮಟ್ಟದ ಚಿಕಿತ್ಸೆ ಕೊಡೋಕ್ಕೆ ಇದರಲ್ಲಿ ತುಂಬ ತರ್ಕ ನಡೆದಿದೆ.